ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಿಸ್ಟರ್ ದ್ರೋಣ, ಇವ್ರು ಯಾರಿಗೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನೀವು ನ್ಯಾಯವಾಗಿ ವಿಚಾರಣೆ ಮಾಡೋದಿಲ್ಲ ಅಂತ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಸರ್, ನನಗೆ ಶಿವಣ್ಣ ಮತ್ತು ಇಂದ್ರನ್ ಕಂಡ್ರೆ ಆಗಿಲ್ಲ, ಅದು ನಾನು ಒಪ್ಕೊತೀನಿ. ಆದರೆ ಯಾಕಂತ ಹೇಳ್ತೀನಿ ಅದನ್ನು ಕೇಳ್ರಿ. ಒಂದು ವಾರ ಪೂರ್ತಿ ಹಗಲು ರಾತ್ರಿ ಅಂದನ ಊಟ ನಾಷ್ಟ ಎಲ್ಲ ಬಿಟ್ಟು ಒಬ್ಬ ಕೊಲೆ ಆಗೋದ್ರಿಂದ ನಾನು ತಪ್ಪಿಸಿದೆ. ಆದ್ರವ ಸೀದಾ ಕೋರ್ಟಿಗೆ ಬಂದು ಕೊಲೆ ಮಾಡಿದವ ನಿರಪರಾಧಿ ಅಂಥೇಳಿ ಸುಳ್ಳು ಸಾಕ್ಷಿ ಹೇಳಿ ಭಾಮ ಇದ ಅಂಥೇಳಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋದ್ರೆ ನಾನು ಹೆಂಗಾಕಿತ್ತು ಸರ? ನಾ ಹೇಳ್ತಿರೋ ಕತೆ ಬೇರೆ ಯಾರ್ದು ಅಲ್ಲ ಸರ್, ಈ ಇಂದ್ರ ಮತ್ತು ಶಿವಣ್ಣಂದು. ಬೇಕಿದ್ರೆ ಅವ್ರನ್ನ ಕೇಳ್ರಿ, ನಾ ಹೇಳೋದ್ರಾಗ ತಪ್ಪೈತೋ ಇಲ್ಲೋ ಅಂತ ಹೇಳಿ. ಸರ್, ಇಬ್ರು ಸುಮ್ಮನದಾರ ಅಂತಂದ್ರೆ ಇದರ ಅರ್ಥ ಏನು ಅನ್ನೋದು ನಿಮಗೂ ಗೊತ್ತೈತಲ್ಲ. ಈಗ ಹೇಳ್ರಿ, ಇದ್ರಾಗ ನನ್ನ ತಪ್ಪೇನೈತಿ? ಇವ್ರು ಮಾಡಿರೋ ತಪ್ಪಿಗೆ ನನಗೆ ಸಿಟ್ಟು ಬಂದೈತಿ, ಅದು ಖರೆ ಐತೆ ಸರ್. ಬಟ್ ಸರ್, ನಾನು ಮಾಡೋ ಕೆಲಸದಾಗ ನಾನು ಯಾವಾಗಲೂ 100% ಇರ್ತೀನಿ. 1% ಜಾಸ್ತಿ ಆಗ್ಬೋದು ಹೊರತು 1% ಯಾವತ್ತೂ ಕಡಿಮೆ ಆಗಂಗಿಲ್ಲ. ಸರ್, ನಾನು ಹೆಂಗದೀನಿ ಅನ್ನೋದು ನಿಮಗೂ ಗೊತ್ತೈತಿ. ನನ್ನ ಮೇಲೆ ನಂಬಿಕೆ ಇದ್ದರೆ ತುಳಸಿಯವ್ರ ಕಿಡ್ನ್ಯಾಪ್ ಕೇಸ್ನ ನನಗೆ ಕೊಡ್ರಿ. ಇಲ್ಲಾಂದ್ರೆ ಇಟ್ಸ್ ಓಕೆ ಸರ್, ನಾನು ಇವತ್ತು ರಿಸೈನ್ ಮಾಡ್ತೀನಿ. ಖಾಕಿ ಹಾಕ್ಕೊಂಡು ಮಾಡಬೇಕಾಗಿರೋ ಕೆಲಸನ ಖಾಕಿ ಬಿಚ್ಚಿಟ್ಟು ಮಾಡ್ತೀನಿ. ಬಟ್ ತುಳಸಿಯವ್ರನ್ನ ನಾನು ಹುಡುಕ್ತೀನಿ. ನಾನಿಷ್ಟೆಲ್ಲ ಹೇಳಕತ್ತಿದ್ದು ಯಾರ ನಂಬಿಕೆನೂ ಗಳಿಸ್ಕೋಬೇಕು ಅಂತಲ್ಲ, ಕಷ್ಟದಾಗಿರೋರನ್ನ ಕಾಪಾಡಬೇಕು ಅಂತಷ್ಟೇ ಸರ್. ನಾನು ಬರ್ತೀನಿ. ದ್ರೋಣ ಸರ್, ಒಂದು ನಿಮಿಷ ಸರ್. ಇವ್ರ ಮಾತು ಕೇಳ್ತಾ ಇದ್ರೆ ಇವ್ರು ನನ್ನ ತಂಗಿನ ಖಂಡಿತವಾಗ್ಲೂ ಹುಡುಕೊಡ್ತಾರೆ ಅನ್ನೋ ನಂಬಿಕೆ ಬರ್ತಾ ಇದೆ ಸರ್.